ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ಈ ವಾರ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಹಾಗೆ ಮುಂದಿನ ವಾರಕ್ಕೆ ಯಾವ ಸ್ಟಾಕ್ ನಾವು ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಸ್ನೇಹಿತರೆ, ನಿಮಗೆ ಕಳೆದ ವಿಡಿಯೋದಲ್ಲಿ ತಾನೇ ಹೇಳಿದ್ದೇನೆ, ನಿಫ್ಟಿ ಒಂದು ಉತ್ತಮವಾದ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಮಾಡಿದೆ. ಹಾಗೆ ತನ್ನ ಆಲ್ ಟೈಮ್ ಹೈ ಏನಿದೆ ಬ್ರೇಕ್ಔಟ್ ಕೂಡ ಆಗಿದೆ ಅಂತ. ಇಲ್ಲಿ ಏನಾಗ್ಬೋದು ಅಂದರೆ ಒಂದು ಕನ್ಸಾಲ್ಟೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೂಡ ಹೇಳಿದೆ. ಆ ಕನ್ಸಾಲ್ಟೇಷನ್ ಏನಾದರೂ ನಮಗೆ ಸಿಕ್ಕಿದ್ರೆ ಅಲ್ಲಿಂದ ಫರ್ದರ್ ರ್ಯಾಲಿ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಸೊ ನೀವು ನೋಡ್ತಿದ್ದೀರಾ, ಮಾರ್ಕೆಟ್ ಕೂಡ ಅದೇ ರೀತಿಯ ರಿಯಾಕ್ಟ್ ಮಾಡಿದೆ. ಇಲ್ಲ ಅಂದಿದ್ರೆ ಈ ಕನ್ಸಾಲ್ಟೇಷನ್ ಏನಾದರೂ ಸಸ್ಟೇನ್ ಆಗಲಿಲ್ಲ ಅಂದರೆ ವಾಪಸ್ ಏನಾದರೂ ಈ ಕ್ಯಾಂಡ್ಲು 50% ಲೋ ಕೆಳಗಡೆ ಏನಾದ್ರು ಕ್ಲೋಸ್ ಆಯಿತು ಅಂದರೆ ಬೇರಿಷ್ನೆಸ್ ಬರುತ್ತೆ ಅಂತ ಹೇಳಿದೆ. ಸೊ ನೀವು ನೋಡೋ ಹಾಗೆ ಯಾವುದೇ ರೀತಿಯ ಕ್ಲೋಸ್ ಕೂಡ ನಮಗೆ ಸಿಕ್ಕಿಲ್ಲ ಈ ಕ್ಯಾಂಡ್ಲನ್ನ 50% ರೇಂಜಲ್ಲಿ. ಸೊ ಹಾಗಾಗಿ ಟ್ರೆಂಡ್ ಓವರ್ ಆಲ್ ಬುಲ್ಲಿಶ್ನೆಸ್ಸಲ್ಲೇ ಉಳ್ಕೊಂಡಿತ್ತು. ಇವಾಗ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಇದರಲ್ಲಿ ಹೇಳೋದಾದರೆ, ಇದು ಕೂಡ ಒಂದು ಉತ್ತಮವಾದ ಬುಲ್ಲಿಶ್ನೆಸ್ಸಲ್ಲೇ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿಂದ ನಾವು ಫರ್ದರ್ ರ್ಯಾಲಿ ನೋಡ್ಬೋದು, ಅಥವಾ ಒಂದು ಚಿಕ್ಕ ಪುಲ್ ಬ್ಯಾಕ್ ಕೊಟ್ಟು ಆ ನಂತರ ಮತ್ತೆ ಫರ್ದರ್ ಅಪ್ಸೈಡ್ ರ್ಯಾಲಿ ಹೋಗೋ ಸಾಧ್ಯತೆ ಉಂಟು. ಇದರಲ್ಲಿ ನಾವೇನೋ ಬೇರಿಷ್ನೆಸ್ನ ಯಾವ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳೋದಾದರೆ, ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ನ ಲೋ ಏನಿದೆ ಅಂದರೆ 25,300 ಚಿಲ್ಲರೆ ಏನಿದೆ, ಈ ಲೋ ಕೆಳಗಡೆ ಏನಾದರೂ ಮತ್ತೊಮ್ಮೆ ನಿಫ್ಟಿ ಟ್ರೇಡ್ ಮಾಡ್ತು ಅಂದರೆ ಅವಾಗ ಬೇರಿಷ್ನೆಸ್ಗೆ ತಿರ್ಕೊಳ್ಳೋ ಸಾಧ್ಯತೆ ಉಂಟು. ಅಲ್ಲಿವರೆಗೂ ಇದರಲ್ಲಿ ಇನ್ನೂ ಯಾವುದೇ ರೀತಿಯ ಬೇರಿಷ್ನೆಸ್ ಇಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರಲ್ಲಿ ಇನ್ನೂ ಬುಲ್ಲಿಶ್ನೆಸ್ ಇದೆ. ಸೊ ಇದನ್ನು ನಾವು ಆದಷ್ಟು ಅಪ್ಸೈಡ್ಗೆ ಟ್ರೇಡ್ ಮಾಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬನ್ನಿ ಬ್ಯಾಂಕ್ ನಿಫ್ಟಿ ನೋಡೋಣ. ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿ ನೋಡ್ತಿದ್ರೆ, ಬ್ಯಾಂಕ್ ನಿಫ್ಟಿ 2-3 ತಿಂಗಳ ನಂತರ ತನ್ನ ಆಲ್ ಟೈಮ್ ಹೈ ಏನಿದೆ ಅದನ್ನು ಬ್ರೇಕ್ಔಟ್ ಮಾಡಿದೆ. ಅಂದರೆ ಪ್ರೀವಿಯಸ್ ಹೈ ಏನಿತ್ತು 53,370 ಚಿಲ್ಲರೆ, ಅದನ್ನು ಬ್ರೇಕ್ಔಟ್ ಆಗಿ ಒಂದು ಬುಲ್ಲಿಶ್ ಕ್ಯಾಂಡ್ಲು ಕ್ಲೋಸ್ ಕೊಟ್ಟಿದೆ. ಸೊ ನೀವು ನೋಡ್ತಿದ್ದೀರಾ, ಕಳೆದ ವಾರ ಅದು ರ್ಯಾಲಿ ಏನಿತ್ತು ತುಂಬ ಸ್ಟ್ರಾಂಗ್ ಆಗಿ ಅಗ್ರೆಸಿವ್ ಆಗಿತ್ತು. ಸೊ ಇಷ್ಟು ಸ್ಟ್ರಾಂಗ್ ರ್ಯಾಲಿ ಕೊಟ್ಟಿದೆ ಅಂದಮೇಲೆ ಇಲ್ಲಿ ಒಂದು ಪುಲ್ ಬ್ಯಾಕ್ ಬರೋ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲೆಲ್ಲ ಬೈಯರ್ಸ್ ಏನು ಬೈ ಮಾಡಿರ್ತಾರೆ ಅವರೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋ ಸಾಧ್ಯತೆ ಉಂಟು. ಇಷ್ಟು ದೊಡ್ಡ ರ್ಯಾಲಿನಲ್ಲಿ ಒಂದು ಒಳ್ಳೆ ಉತ್ತಮವಾದ ಪ್ರಾಫಿಟ್ ಸಿಕ್ಕಿರೋದ್ರಿಂದ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋ ಸಾಧ್ಯತೆ ಉಂಟು. ಹಾಗೆ ಕೂಡ ಮತ್ತೊಂದು ಫ್ರೆಶ್ ರ್ಯಾಲಿ ಹೋಗಬೇಕು ಅಂದರೆ ಇದು ಒಂದು ಪುಲ್ ಬ್ಯಾಕ್ ಕೊಟ್ಟು ಸಸ್ಟೇನ್ ಆಗಿ ನಂತರ ರ್ಯಾಲಿ ಕೊಟ್ಟರೆ ಆ ರ್ಯಾಲಿಗೆ ಸ್ಟ್ರಾಂಗ್ ಇರ್ತದೆ ಅಪ್ಸೈಡ್ಗೆ, ಇಲ್ಲಾಂದರೆ ಅದು ಸ್ಟ್ರೆಂತ್ ಇರಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಒಂದು ಸೈಡ್ ವೇಸ್ ಅಥವಾ ಒಂದು ಪುಲ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ವೀಕ್ನೆಸ್ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಇದರಲ್ಲಿ ಕ್ಯಾಂಡಲ್ ಲೋ ಏನಿದೆ ಅಂದರೆ 53,000, ಈ ಕ್ಯಾಂಡಲ್ನ ಲೋ 53,000 ಏನಿದೆ, ಆ 53,000 ಕೆಳಗಡೆ ಏನಾದರೂ ಬೇರಿಷ್ನೆಸ್ಸಲ್ಲಿ ಏನಾದರೂ ಕ್ಲೋಸ್ ಆದರೆ ತದಾದ ನಂತರ ಒಂದು ಸ್ಮಾಲ್ ಕರೆಕ್ಷನ್ ನೋಡೋ ಸಾಧ್ಯತೆ ಉಂಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲಿವರೆಗೂ ಈ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗಲ್ವೋ ಅಲ್ಲಿವರೆಗೂ ಇದರಲ್ಲಿ ನಾವು ಬೇರಿಷ್ನೆಸ್ನ ನೋಡೋ ಸಾಧ್ಯತೆ ಕಮ್ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ಬನ್ನಿ ಈಗ ನಮ್ಮ ಈ ವಾರದ ಮೊದಲ ಸ್ಟಾಕ್ ನೋಡೋಣ. ಮೊದಲ ಸ್ಟಾಕ್ ಬಂದು ಸ್ನೇಹಿತರೆ ಹ್ಯಾವೆಲ್ಸ್. ಸ್ನೇಹಿತರೆ, ನೀವು ನೋಡ್ತಿದ್ದೆ, ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟು ಹ್ಯಾವೆಲ್ಸ್ದು. ಹ್ಯಾವೆಲ್ಸ್ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡೋದಾದರೆ ಒಂದು ರೇಂಜ್ನಲ್ಲಿ ಟ್ರೇಡ್ ಮಾಡ್ತಿತ್ತು ಕೆಲವು ದಿನಗಳಿಂದ. ಈ ರೇಂಜ್ ಏನಿದೆ ಈ ರೇಂಜ್ನಲ್ಲಿ ಟ್ರೇಡ್ ಮಾಡ್ತಿತ್ತು ಕೆಲವು ತಿಂಗಳಿಂದ ಒಂದು ರೇಂಜ್ನಲ್ಲಿ ಟ್ರೇಡ್ ಮಾಡ್ತಿತ್ತು. ಆ ರೇಂಜನ್ನು ಬ್ರೇಕ್ಔಟ್ ಆದ ನಂತರ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಒಂದು ಕನ್ಸಾಲ್ಟೇಷನ್ ಕೂಡ ಕ್ರಿಯೇಟ್ ಮಾಡ್ತು. ಅಂದರೆ ಯಾವುದೇ ಸ್ಟಾಕು ಒಂದು ರೇಂಜಿಂದ ಬ್ರೇಕ್ಔಟ್ ಆದ ನಂತರ ಕನ್ಸಾಲ್ಟೇಷನ್ ಮಾಡ್ತು, ಅಲ್ಲಿಂದ ಮತ್ತೊಂದು ಫ್ರೆಶ್ ರ್ಯಾಲಿ ಕೊಡುತ್ತೆ. ಸೊ ಅದೇ ಕೂಡ ಇಲ್ಲೂ ಆಗಿದ್ದು. ಒಂದು ರ್ಯಾಲಿಯ ನಂತರ ಒಂದು ಚಿಕ್ಕ ಕನ್ಸಾಲ್ಟೇಷನು, ಆ ಚಿಕ್ಕ ಕನ್ಸಾಲ್ಟೇಷನ್ ನಂತರ ಮತ್ತೊಂದು ಫ್ರೆಶ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ನಮ್ಮ ಎಂಟ್ರಿ ಶುಕ್ರವಾರನೇ ಆಗಿತ್ತು. ಬಟ್ ನಿಮ್ಗೇನಾದರೂ ಸೋಮವಾರ ನಿಮಗೆ ಎಂಟ್ರಿ ಅವಕಾಶ ಮತ್ತೊಮ್ಮೆ ಸಿಕ್ಕಿದ್ರೆ ನೀವು 2010 ಲೆವೆಲ್ಸ್ ಅಥವಾ 1980 ಲೆವೆಲ್ಸ್ ಏನಿದೆ ಆ ಲೆವೆಲ್ಸ್ ಗಂಟ ನೀವು ಅಕ್ಯುಮುಲೇಟ್ ಮಾಡ್ಬೋದು ಇದರಲ್ಲಿ ಎಂಟ್ರಿಗೆ. ಓಕೆ, ಸ್ಟಾಪ್ ಲಾಸ್ ಬಂದು ಈ ಸ್ವಿಂಗ್ ಲೋ ಏನಿದೆ, ಈ ಸ್ವಿಂಗ್ ಲೋ ಕೆಳಗಡೆ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇದರಲ್ಲಿ ಟಾರ್ಗೆಟ್ ಅಂತ ಹೇಳೋದಾದ್ರೆ ಸ್ನೇಹಿತರೆ 10% ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ. ಓಕೆ, ಈಗ ನಮ್ಮ ಎರಡನೇ ಸ್ಟಾಕ್ ನೋಡೋಣ ಬನ್ನಿ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟು. ಇದರಲ್ಲೂ ಕೂಡ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಕೂಡ ಒಂದು ಕನ್ಸಾಲ್ಟೇಷನ್ ರೇಂಜ್ನಲ್ಲಿ ಟ್ರೇಡ್ ಮಾಡ್ತಿತ್ತು ಕೆಲವು ದಿನಗಳಿಂದ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಾಣುತ್ತೆ ನೋಡಿ ಕನ್ಸಾಲ್ಟೇಷನ್ ಪ್ಯಾಟರ್ನು. ಇದಿನ್ನೂ ಬ್ರೇಕ್ಔಟ್ ಕೊಟ್ಟಿಲ್ಲ, ಆದರೆ ಕಳೆದ ಶುಕ್ರವಾರ ಅಷ್ಟೇ ಒಂದು ಉತ್ತಮವಾದ ರ್ಯಾಲಿ ಕೊಟ್ಟಿದೆ. ಇದೆಲ್ಲ ಈಗ ಎಂಟ್ರಿ ಕೊಡ್ಬೋದು ಅಂತ ಹೇಳೋದಾದರೆ ಸ್ನೇಹಿತರೆ, ರೆಸಿಸ್ಟೆನ್ಸ್ ಏನಿದೆ ಈಗ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ ಹೇಳೋದಾದರೆ 2,992
ಸೊ ಈ ಲೆವೆಲ್ ಏನಿದೆ, ಈ ಲೆವೆಲ್ ಮೇಲ್ಗಡೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿ ಕ್ಲೋಸ್ ಆದರೆ ಅಲ್ಲಿ ನಮಗೆ ಎಂಟ್ರಿ ತೊಗೋಬೋದು ಸ್ನೇಹಿತರೆ. ಸೊ ಈ ಚಾರ್ಟಲ್ಲಿ ನಾವು ಈ ಲೆವೆಲ್ ಏನಿದೆ, ಈ ಲೆವೆಲ್ ಬ್ರೇಕ್ಔಟ್ ಆಗೋವರೆಗೂ ವೆಯ್ಟ್ ಮಾಡಿ ಎಂಟ್ರಿ ತೊಗೊಳ್ಳೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾಪ್ ಲಾಸ್ ಬಂತು ಸ್ನೇಹಿತರೆ, ಈ ಚಾರ್ಟಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ಏನಿರ್ತದೆ, ಬ್ರೇಕ್ಔಟ್ ಕ್ಯಾಂಡಲನ್ನು ಲೋ ಏನಿರ್ತದೆ ಆ ಲೋನಲ್ಲಿ ನೀವು ಸ್ಟಾಪ್ ಲಾಸ್ ಇಟ್ಕೋಬೋದು. ಅಥವಾ ಈ ಬುಲ್ಲಿಶ್ ಕ್ಯಾಂಡಲ್ ಏನಿದೆ, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್, ಈ ಬುಲ್ಲಿಶ್ ಕ್ಯಾಂಡಲ್ ಲೋ ಏನಿದೆ ಇಲ್ಲಿ ಕೂಡ ಸ್ಟಾಪ್ ಲಾಸ್ ಇಟ್ಕೋಬೋದು. ಬಟ್ ಈ ರೇಂಜಲ್ಲಿ ಈ ಕ್ಯಾಂಡಲ್ ಕೆಳಗಡೆ ನೀವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ನಿಮಗೆ ರಿಸ್ಕ್ ಟು ರಿವಾರ್ಡ್ ಅಷ್ಟು ಫೇವರಬಲ್ ಆಗಿರಲ್ಲ. ಆಮೇಲೆ ಸ್ಟಾಪ್ ಲಾಸ್ ಕೂಡ ತುಂಬ ದೊಡ್ಡದಾಗುತ್ತೆ. ಬೆಟರ್ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ, ಆ ಕ್ಯಾಂಡಲ್ನ ಲೋ ಏನಿದೆ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದರಲ್ಲಿ ಟಾರ್ಗೆಟ್ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಇದರಲ್ಲೂ ಕೂಡ 10% ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ರೇಂಜ್ ಕ್ಯಾಲ್ಕುಲೇಷನ್ ಮಾಡಿ, ರೇಂಜ್ ಕ್ಯಾಲ್ಕುಲೇಷನ್ ಪ್ರೊಜೆಕ್ಟ್ ಮಾಡಿದ್ರೆ ಅದು ಕೂಡ ಟಾರ್ಗೆಟ್ ಆಗಿ ಪ್ರೊಜೆಕ್ಟ್ ಮಾಡ್ಬೋದು ನೀವು. ಓಕೆ ಸ್ನೇಹಿತರೆ, ಇವೆರಡು ನನ್ನ ಈ ವಾರದ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಮಿಂದ ಒಂದು ಸಹಾಯ ಆಗಬೇಕು. ನನ್ನ ಈ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಧನ್ಯವಾದಗಳು ಸ್ನೇಹಿತರೆ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು.